ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಕೊಟ್ಟಿದ್ರು, ನಮ್ಮ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ಸ್ಪಷ್ಟ ಉತ್ತರ ಇವತ್ತವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಹೇಳಿದ್ರು, ಇವತ್ತೇನು ಡಿಜಿಟಲ್ ಇನ್ಫಾರ್ಮೇಶನ್ ಇದೆ, ವೋಟರ್ ಲಿಸ್ಟ್ ಡಿಜಿಟಲ್ ಇನ್ಫಾರ್ಮೇಶನ್ ಅದು ಸುಲಭವಾಗಿ ನಮಗೆ ಸಿಕ್ಕುವಂತ ರೀತಿಯಾಗಿ ಮಾಡಿ ನಾವೆಲ್ಲ ಕರ್ನಾಟಕದ 224 ಕ್ಷೇತ್ರವನ್ನು ಕೂಡ ನಾವು ಮಾಡಿಸ್ತೀವಿ, ಇಡೀ ದೇಶವನ್ನು ಕೂಡ ಮಾಡಿಸ್ತೀವಿ. ಇಲ್ಲಿ ಹೋದ್ರೆ ಪ್ರತಿ ಕ್ಷೇತ್ರಕ್ಕೆ 8 ತಿಂಗಳು ಬೇಕು. ಅದಕ್ಕೆ ನಮಗೆ ಡಿಜಿಟಲ್ ಫಾರ್ಮ್ಯಾಟ್ ಕೊಡಿ ಅಂತ ಕೇಳಿದ್ರೆ ಅದು ಕೊಡೋಕೆ ತಯಾರಾಗಿಲ್ಲ. ಸೊ ನಾವು ಹೇಗೋ ಪತ್ತೆಚ್ಚಬೇಕು. ನಿಮ್ಮ ಉದಾಹರಣೆ ಕೊಡ್ತೀನಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಚುನಾವಣೆ ಆದ್ಮೇಲೆ ನಾವು ಒಂದು ಚಿಕ್ಕಪೇಟೆ ವಾರ್ಡ್ನಲ್ಲಿ ಇದೇ ತರ ಮಾಡಿಸ್ದು. ಪ್ರತಿ ಮನೆಗೆಲ್ಲ ಹೋಗಿ ನಾವು ಚೆಕ್ ಮಾಡಿಸ್ದು. ಅದರಲ್ಲಿ ನೋಡಿ ನಾವು ಸುಮಾರು 11,000 ವೋಟ್ಗಳು, ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆ ಚಿಕ್ಕಪೇಟೆ ವಾರ್ಡಲ್ಲಿ 11,000 ಫಾರ್ಮ್ 7 ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ವಿ ಗಿವನ್ 11,000 ಫಾರ್ಮ್ 7 ಅಪ್ಲಿಕೇಶನ್ಸ್ ಇನ್ ಚಿಕ್ಕಪೇಟೆ. ಇಲ್ಲೇ ಇದೆ, ಆಲ್ ದಟ್ ಇಸ್ ಹಿಯರ್. ಬಟ್ ಎಲೆಕ್ಷನ್ ಕಮಿಷನ್ ಅವರು ಚೆಕ್ ಮಾಡಕ್ಕೆ ರೆಡಿ ಇಲ್ಲ. ನಾವು ಹೇಳಿ ಎಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಹೋಗಿ ನೋಡೋದಕ್ಕೆ ರೆಡಿ ಇಲ್ಲ. ಇಷ್ಟೀಗೆಲ್ಲ ಆಗಿ 11,000ದಲ್ಲಿ ಕೇವಲ 2,200 ಮಾತ್ರ ಈಗ ಡಿಲೀಟ್ ಮಾಡಿದ್ದಾರೆ. ಅವ್ರ ಮೇಲೆ ಪ್ರೆಷರ್ ಹಾಕಿ 2,200 ವೋಟ್ ಡಿಲೀಟ್ ಆಗಿದೆ. ಇನ್ನೂ 8,700 ವೋಟು ಡಿಲೀಟ್ ಆಗಬೇಕಾಗಿದೆ. ಅಂದ್ರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬಿಜೆಪಿಯವರು ಎಲ್ಲಿ ಅವರಿಗೆ ಅವರ ಸಂಘ ಪರಿವಾರ RSS ಬಿಜೆಪಿ ಎಲ್ಲ ಇದ್ದಾರೆ, ಅಲ್ಲಿ ಈ ತರ ಒಂದು ಮೋಸದ ಮುಖಾಂತರ ವೋಟರ್ ಲಿಸ್ಟ್ ಹೆಸರುಗಳು ಸೇರಿಸಿ